ಹಾಯ್ ಫ್ರೆಂಡ್ಸ್, ನಮ್ಮದು ಇವತ್ತು ನಮ್ಮ ಹುಡುಗರು ಇಲ್ಲಿ ಮಕ್ಕಳ ಹತ್ರ ಸೈಟಲ್ಲಿ ಗೋಡೆ ಕಟ್ತಾಯಿದ್ರು. ಒಂದಿಬ್ಬರು ಹೆಲ್ಪರು ಕಟ್ತಾಯಿದ್ರು. ನಾನು ಏನೇನು ಮಾಡ್ತಾರಂತ ನೋಡೋಣ ಅಂತ ಹೋದರೆ ಅಲ್ಲಿ ಎಲ್ಲ ಗೋಡೆಗಳೆಲ್ಲ ನೀಟಾಗಿ ಕಟ್ಟಿ ಚೆನ್ನಾಗಿ ಟ್ಯೂಬ್ವೆಲ್ಗೆ ಇರಲಿ ಎಲ್ಲ ಗೋಡೆಗಳು. ನಾಳ್ದು ಸೆಂಟ್ರಿಂಗ್ ವರ್ಕ್ ಬಂದು ಮತ್ತೆ ಕಂಪ್ಲೀಟ್ ಮಾಡೋ ಥರ ಇರಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಹೇಳಿಬಿಟ್ಟು ಮತ್ತು ಅಷ್ಟೊತ್ತಿಗೆ ಇಲ್ಲಿನೂ 1:30 ಆಗೋಯ್ತು ಟೈಮು. ಈ ಕಡೆ ಬೇರೆ ಕಡೆ ಶಾಂತಿನಗರ ಬಂದೆ, ಆಚಾರ್ಯ ಕಾಲೇಜ್ ಹತ್ರ. ಇಲ್ಲೂ ಒಂದು ಬಿಲ್ಡಿಂಗ್ ಎಲ್ಲ ಫೈನಲ್ ಆಗಿಬಿಟ್ಟಿತ್ತು. ಅಲ್ಲಿ ಒಂದು ಸ್ವಲ್ಪ ಕೆಲಸ ಸಣ್ಣ ಪುಟ್ಟದ್ದು ಏನೋ ಐತೆ ಅಂತ ನೋಡಿದೆ. ಇಲ್ಲಿ ಎಲ್ಲ ಕಂಪ್ಲೀಟ್ ಕೆಲಸ ಏನಿಲ್ಲ, ಓನ್ಲಿ ಮೋರಿ ಕೆಲಸ ಮಾತ್ರ ಐತೆ. ಒಳಗಡೆ ಕೆಲಸಕ್ಕೆ ಎಲ್ಲ ಕಂಪ್ಲೀಟ್ ಮುಗಿದೈತೆ. ಡೋರ್ ಬಂದು ನೋಡಿರಿ ಹಿಂಗೈತೆ ನಮ್ಮದು ಈ ಸೈಟ್ದು. ಇದ್ರದ್ದು ಎಷ್ಟು ಬಿದ್ದೈತೆ ಅಂತಂದ್ರೆ ರೇಟ್ ಬಂದು ನಮ್ಮದು ಮೇನ್ ಡೋರ್ದು ಬಂದು 60,000 ರೂಪಾಯಿ ರೇಟ್ ಇದು ಆಗೈತೆ. ಮೇನ್ ಡೋರ್ದು ಅಷ್ಟಾಗಿದೆ. ಹೇಗಿದೆ ಅಂತ ಒಂದು ಸಲ ನೋಡಿ. ಈ ಸೈಟ್ ಕಂಪ್ಲೀಟ್ ಮುಗಿಸ್ಕೊಂಬಿಟ್ಟು ಮತ್ತೆ ನಾನು ಇಲ್ಲಿ ದ್ವಾರಕ ನಗರದ ಹತ್ರ ಒಂದು ಸೆಂಟ್ರಿಂಗ್ ಹೊಡಿತಾಯಿದ್ರು. ಆ ಸೆಂಟ್ರಿಂಗ್ ಹೊಡೆಯೋದು ನೋಡೋಣ, ಬೆಳಗ್ಗೆ ಒಂದು ನಾಳೆ ನಾಡ್ದ್ರಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿ ಮೋಲ್ಡ್ ಹಾಕ್ಸ್ಬಿಡೋಣ ಬೇಗ ಅಂತ ಹೇಳ್ಬಿಟ್ಟು ಸೆಂಟ್ರಿಂಗ್ ಹೊಡೆಯೋರ ಹತ್ರ ಹೋದೆ. ಅಲ್ಲೂ ಇನ್ನೂ ಅರ್ಧಂಬರ್ಧ ಹೊಡಿತಾಯಿದ್ರು. ಇನ್ನೂ ಕಂಪ್ಲೀಟ್ ಹಾಕಿ ಇನ್ನೂ ನಾಳೆ ಒಂದು ಗಂಟೆವರೆಗೂ ಬೇಕು ನನಗೆ ಟೈಮ್ ಅಂತ ಅವನು ಸೆಂಟ್ರಿಂಗ್ ಹುಡುಗ ಹೇಳ್ದ. ಆಮೇಲೆ ಇದರಲ್ಲಿ ಬೇರೆ ಸಂಕನ್ ಬೇರೆ ಬಂದ್ಬಿಟ್ಟವು. ಸಂಕನ್ ಅಂದ್ರೆ ಕೆಲವ್ರಿಗೆ ಗೊತ್ತಿರಲ್ಲ. ಸಂಕನ್ ಅಂದರೆ ಗುಂಡಿ ಮಾಡಿರ್ತೀವಿ, ಸ್ವಲ್ಪ ಡೌನ್ ಮಾಡಿರ್ತೀವಲ್ಲ, ಅವೇ ಸಂಕನ್. ಎಲ್ಲ ಬಾತ್ರೂಮ್ಗಳು ಹೈಟ್ ಬರಬಾರ್ದು ಅಂತೇಳಿ ಸಂಕನ್ ಮಾಡಿರ್ತೀವಿ. ಎಲ್ಲ ಮೋಲ್ಡ್ ಲೆವೆಲ್ ಒಂದೇ ಲೆವೆಲ್ ಇರಲಿ ಅಂತ ಹೇಳ್ಬಿಟ್ಟು ಮಾಡಿರ್ತೀವಿ. ಅದೇ ಸಂಕನ್ ಅಂತ ನಾವು ಹೇಳ್ತೀವಿ. ಹೇಗಿದೆ ಅಂತ ಒಂದು ಸಲ ಕಮೆಂಟೆಲ್ಲ ತಿಳಿಸಿ ಫ್ರೆಂಡ್ಸ್.